ಸಂಧ್ಯಾ ಸಮಯದ ಆಶೀರ್ವಾದಗಳು. ನಾನು ವಿಷ್ಣು ರಾಮಕೃಷ್ಣ ಭಟ್ ಅಂತ ಹಳದಿಪುರ ಹೊನ್ನಾವರ ತಾಲೂಕಿನಿಂದ ಬಂದಿದ್ದೇನೆ. ದೇವರು ಧರ್ಮದಲ್ಲಿ ನಂಬಿಕೆ ಇರುವಂತ ನಾನು ನನ್ನ ಒಂದು ವಿಷಯಕ್ಕೆ ಸ್ಪಂದಿಸಿರುವಂತ ನಿತಿನ್ ರಾಯ್ಕರ್ ಹೇಳುವಂತವರು ಆಕಸ್ಮಿಕವಾಗಿ ನಾನು ಬರಬೇಕು ಅಂತ ಮನಸ್ಸನ್ನ ಮಾಡುವಾಗ ಏನೊಂದು ಮೊಬೈಲ್ ಅಲ್ಲಿ ಅವರ ಅಡ್ವರ್ಟೈಸ್ ಎಲ್ಲ ನೋಡಿ ನೇರವಾಗಿ ಅವರ ಕಾಂಟ್ಯಾಕ್ಟ್ ಮಾಡಿದಾಗ ಬಂದು ನಿಮ್ಮ ಆರೋಗ್ಯದ ಸಮಸ್ಯೆನ ಬದಿಗಿಡಿ, ದೇವರಿದ್ದಾನೆ, ದೇವರಲ್ಲಿ ಅಚಲವಾದ ನಂಬಿಕೆ ಇಟ್ಟುಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಏನೋ ಬಂದ ಕಾರ್ಯ ಎಲ್ಲ ಹೂವು ಎತ್ತಿದ ಹಾಗೆ ಆಯ್ತು. ನನ್ನ ವಿಷಯದಲ್ಲಿ, ನಮ್ಮ 2 ಜನರ ವಿಷಯದಲ್ಲಿ ನಾವು ಸ್ವಲ್ಪ ಮೆಡಿಕಲ್ ತೊಂದರೆಲಿದ್ದೇವೆ, ಹ್ಯಾಂಡಿಕ್ರಾಫ್ಟ್ ಇದ್ದೇವೆ ಮತ್ತು ಸ್ವಲ್ಪ ಎಲ್ಲ ಅನಾರೋಗ್ಯವಾಗಿ ಇರುವಂತಹ ಸಮಯದಲ್ಲಿ ಅಲ್ಲಿಯ ಒಂದು ಪೊಲೀಸರು ಜನರು ನಮಗೆ ತುಂಬಾ ಸಹಕಾರ ಕೊಟ್ಟು ಯಾವುದೇ ಒಂದು ಇದರಲ್ಲಿ ನಮಗೆ ಏನೋ ಒಂದು ನ್ಯೂನ್ಯತೆಯನ್ನು ಕಂಡು ಬರದಾಗಿದ್ದ ಹಾಗೆ ನಡೆಸ್ಕೊಂಡು ಬಂದಂತಹ ಒಂದು ದೇವತೆಗಳ ಆಶೀರ್ವಾದದಿಂದ ನಡೆಸ್ಕೊಂಡು ಬಂತ ನಿತಿನ್ ರಾಯ್ಕರ್‌ಗೆ ನನ್ನ ತುಂಬಾ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಅಂತಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ. ಯಾವುದೇ ಒಂದು ವ್ಯಕ್ತಿತ್ವ ಹೊರಗೆ ಬರಬೇಕಾದ್ರೆ ಅದಕ್ಕೆ ಒಂದು ಪೂಜೆ ಅಂದ್ರೆ ಸಂಬಂಧಪಟ್ಟಂತಹ ಜನರಿಂದ ಅದಕ್ಕೆ ವಿಶೇಷವಾದಂತಹ ಒಂದು ಸೇವೆಗಳು ನಡೀಬೇಕು. ಅದೇ ರೀತಿಯಲ್ಲಿ ಏನೋ ಒಂದು ದೈವ ಸಂಕಲ್ಪ ಪೂರ್ವಾರ್ಜಿತ ಒಂದು ಪುಣ್ಯದ ಫಲದಿಂದಲೋ ಇಂದಿನ ಜನರೇಷನ್ ಅಲ್ಲಿ ಈ ತರದ ನಿತಿನ್ ರಾಯ್ಕರ್ ಹುಡುಗರು ಇಂತಹ ಧಾರ್ಮಿಕ ನಂಬಿಕೆಗಳಲ್ಲಿ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡು ಸಂಸ್ಕಾರಯುತವಾಗಿ ಪ್ರತಿಯೊಂದು ದೇವರ ಒಂದು ಸಾನ್ನಿಧ್ಯವನ್ನು ನಡೆಸ್ಕೊಂಡು ಹೋಗುವುದಷ್ಟೇ ಅಲ್ಲ, ಜನರನ್ನು ಸುಧಾರಿಸಿಕೊಂಡು ಹೋಗುವುದಕ್ಕೆ ತುಂಬಾ ಸಹನೆ ಬೇಕು, ತಾಳ್ಮೆ ಬೇಕು. ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಏನೋ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಬೇಕು ನನಗೂ ತುಂಬಾ ವರ್ಷದ ಆಸೆ ಇತ್ತು. ನನ್ನ ಅನಾರೋಗ್ಯದ ಮುಖಾಂತರವಾಗಿ ನಾನು ಎಲ್ಲವನ್ನ ಸ್ವಲ್ಪ ಹಿಂದಕ್ಕೆ ಬರ್ತಾ ಇದ್ದೆ. ನನಗೆ ಯಾರೂ ಮನೆಯಲ್ಲಾಗ್ಲಿ ಊರಲ್ಲಾಗ್ಲಿ ಅಥವಾ ನನ್ನ ಹಿತೈಷಿಗಳು ಯಾರು ಪ್ರೋತ್ಸಾಹ ಕೊಟ್ಟಿರ್ಲಿಲ್ಲ. ಪ್ರೋತ್ಸಾಹ ಕೊಟ್ಟಿರುವಂತದ್ದು ನಿತಿನ್ ರಾಯ್ಕರ್ ಒಬ್ಬರೇ. ಏನೊಂದು ಹೊಳೆಯಲ್ಲಿ ತೇಲಿ ಬರುವುದಕ್ಕೊಂದು ಹುಲ್ಲು ಕಡ್ಡಿ ಆಸರೆ ಹೇಗೆ ಆಗಿರ್ತದೆಯೋ ಹಾಗೆ ಒಂದು ಹುಲ್ಲುಗಡ್ಡಿಯ ಸ್ವರೂಪದಲ್ಲಿ ಆಸರೆಯಾಗಿ ನಾನು ಇದಿಷ್ಟನ್ನ ನಾನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದು ನನ್ನ ಪೂರ್ವಜನ್ಮದ ಪುಣ್ಯದ ಫಲಬಹುದು. ಈ ರೀತಿಯಾಗಿ ಇದೇ ರೀತಿಯಲ್ಲಿ ಅವರು ಬರುವಂತಹ ಒಂದು ಭಕ್ತಾದಿಗಳಿಗೆ ಯಾವುದೇ ಒಂದು ಭಾರತದ ಹಿಂದೂ ಧರ್ಮದ ಯಾವುದೇ ಒಂದು ದೇವಸ್ಥಾನವನ್ನ ತೋರಿಸುವುದಕ್ಕೆ ಅವರಿಗೆ ಅನುಕೂಲವನ್ನ ನಾವು ಮಾಡ್ಕೊಂಡು ಬರಬೇಕು. ಅವರಿಗೆ ಅದಕ್ಕೆ ಪ್ರೋತ್ಸಾಹದಾಯಕವಾದಂತಹ ಒಂದು ಜನರನ್ನ ಪಬ್ಲಿಕ್ ಅನ್ನ ಕಾಂಟ್ಯಾಕ್ಟ್ ಮಾಡಿಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ತುಂಬಾ ಒಂದು ಹೊಗಳುವ ಲೆಕ್ಕದಲ್ಲೆಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಮ್ಮೆಲ್ಲರ ಸಮಸ್ಯೆಗೆ ಸ್ಪಂದಿಸಿ ಯಾರು ನಮ್ಮನ್ನ ಈ ರೀತಿ ಕೈಯನ್ನು ಹೇಳ್ಕೊಂಡು ಓಡಾಡಿಸ್ತಾರೆ ಈ ದಿವಸದಲ್ಲಿ ಅದನ್ನ ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ತುಂಬಾ ಥ್ಯಾಂಕ್ಸ್.